ಮೂಡ ಹಗರಣದಲ್ಲಿ ಸಿದ್ದರಾಮಯ್ಯಗೆ ಮತ್ತೊಂದು ಸಂಕಷ್ಟ ಎದುರಾಗಿದೆ. ಸಿದ್ದರಾಮಯ್ಯ ವಿರುದ್ಧ ಜನಪ್ರತಿನಿಧಿ ನ್ಯಾಯಾಲಯದಲ್ಲಿ ಖಾಸಗಿ ದೂರು ದಾಖಲಾಗಿದೆ. ರಾಜ್ಯಪಾಲರಿಗೆ ಪ್ರಾಸಿಕ್ಯೂಷನ್ ಅನುಮತಿ ನೀಡಲು ಕೋರಿ ದೂರು ದಾಖಲಾಗಿತ್ತು. ರಾಜ್ಯ ಸರ್ಕಾರದಲ್ಲದ ಸ್ವತಂತ್ರ ಸಂಸ್ಥೆ ತನಿಖೆ ಮಾಡೋದಕ್ಕೆ ಮನವಿ ಮಾಡಲಾಗಿತ್ತು. ಸ್ನೇಹಮಯಿ ಕೃಷ್ಣ ಸಲ್ಲಿಸಿದ್ದ ದೂರಿನ ವಿಚಾರಣೆ ಇವತ್ತು ವಿಸ್ತೃತವಾಗಿ ನಡೆಯಲಿದ್ದು, ಹೊಸ ಭಾರತೀಯ ನ್ಯಾಯ ಸಂಹಿತೆ 233 ಅಡಿ ದೂರು ದಾಖಲಾಗಿದೆ. ಸಿದ್ದರಾಮಯ್ಯ ಅವರು A1, ಪತ್ನಿ ಪಾರ್ವತಿ A2 ಆರೋಪಿಯಾಗಿ ದೂರು ದಾಖಲಾಗಿದೆ. ಇವತ್ತು ಜನಪ್ರತಿನಿಧಿಗಳ ನ್ಯಾಯಾಲಯ ವಿಚಾರಣೆಯನ್ನು ನಡೆಸಲಿದೆ. ಪಾದಯಾತ್ರೆ ವೇಳೆ ಸರ್ಕಾರದ ವಿರುದ್ಧ ಬಿಜೆಪಿ ರಾಜ್ಯಾಧ್ಯಕ್ಷ BY ವಿಜಯೇಂದ್ರ ವಾಗ್ದಾಳಿಯನ್ನು ನಡೆಸಿದ್ದಾರೆ. ಮಂಡ್ಯದ ಶ್ರೀರಂಗಪಟ್ಟಣದಲ್ಲಿ ಮಾತನಾಡಿದಂಥ ಅವರು, ಭ್ರಷ್ಟ ಸಿಎಂ ಸಿದ್ದರಾಮಯ್ಯ ರಾಜೀನಾಮೆ ಕೊಡುವ ಸಮಯ ಹತ್ತಿರವಾಗಿದೆ. ವಾಲ್ಮೀಕಿ ನಿಗಮ ಹಗರಣ ಹಾಗೂ ಮೂಡ ಹಗರಣದಲ್ಲಿ ಸಿಎಂ A1 ಆರೋಪಿಯಾಗಿದ್ದಾರೆ. ಆರೋಪ ಹೊತ್ತ ಸಿಎಂ ಸಚಿವ ಸಂಪುಟ ಸಭೆಯಲ್ಲಿ ಭಾಗವಹಿಸಿರಲಿಲ್ಲ. ಭ್ರಷ್ಟಾಚಾರ ಪಿತಾಮಹ DCM DK ಶಿವಕುಮಾರ್ ಸಂಪುಟ ಸಭೆಯ ಅಧ್ಯಕ್ಷತೆಯನ್ನು ವಹಿಸಿದ್ರು ಅಂತ ಕಿಡಿಕಾರಿದರು. ಆ ಸಚಿವ ಸಂಪುಟ ಸಭೆಯ ಅಧ್ಯಕ್ಷತೆ ಯಾರು ವಹಿಸಿದ್ರು ಅಂತ ಹೇಳಿದ್ರೆ, ಭ್ರಷ್ಟಾಚಾರದ ಪಿತಾಮಹಗಳಾಗಿರ್ತಕ್ಕಂಥ ಸನ್ಮಾನ DK ಶಿವಕುಮಾರ್ ಅವರು ಸಚಿವ ಸಂಪುಟ ಸಭೆಯ ನೇತೃತ್ವ ಅವರ ನೇತೃತ್ವದಲ್ಲಿ ನಡೀತಿದೆ. ನಾನು ಮಾನ್ಯ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿ ಕೇಳಲಿಕ್ಕೆ ಇಚ್ಛೆ ಪಡ್ತೇನೆ. ನಾಡಿನ ಜನತೆ ಕೇಳಿರ್ತಕ್ಕಂಥ ಪ್ರಶ್ನೆಗೆ, ವಾಲ್ಮೀಕಿ ಮೂಡದಲ್ಲಿ ಹಗರಣದಲ್ಲಿ ಏನು ಆರೋಪ ನಿಮ್ಮ ಮೇಲೆ ಬಂದಿದೆ, ಅದಕ್ಕೆ ಉತ್ತರವನ್ನ ಕೊಡಕ್ಕಾಗದೇನೆ ಅಧಿವೇಶನವನ್ನ ಮೊಟಕುಗೊಳಿಸಿ ಓಡಿ ಹೋಗಿರ್ತಕ್ಕಂಥ ಮುಖ್ಯಮಂತ್ರಿ ಯಾರು ಇದ್ರೆ ಸನ್ಮಾನ್ಯ ಸಿದ್ದರಾಮಯ್ಯನವರು. ಬಹುಶಃ ದೇಶದ ಇತಿಹಾಸದಲ್ಲಿ ಎಂದೂ ಕೇಳಿರಲಿಲ್ಲ. ವಿರೋಧ ಪಕ್ಷದವರು ಮಂಡನೆ ಮಾಡಿರ್ತಕ್ಕಂಥ ನಿಲುವಳಿ ಸೂಚನೆಗೆ ಉತ್ತರವನ್ನ ಕೊಡದೇನೆ ಇವತ್ತು ಓಡಿ ಹೋದಂತ ಅಪಕೀರ್ತಿಗೆ ಪಾತ್ರರಾಗಿರ್ತಕ್ಕಂಥವರು ಈ ನಾಡಿನ ದೊರೆ ಸಿದ್ದರಾಮಯ್ಯನವರು. ಮೈಸೂರಿನಲ್ಲಿ ನಡೆಯುವ ಜನಾಂದೋಲನ ಕಾರ್ಯಕ್ರಮ ಸಂಬಂಧ ರಿಪಬ್ಲಿಕ್ ಕನ್ನಡಕ್ಕೆ DCM DK ಶಿವಕುಮಾರ್ ಪ್ರತಿಕ್ರಿಯಿಸಿದ್ದಾರೆ. ಕ್ವಿಟ್ NDA ಚಳುವಳಿಗೆ ಮುನ್ನಡೆಯಾಗಲಿದೆ. ಮೂಟೆಗಳಷ್ಟು ಬಿಜೆಪಿ JDS ಹಗರಣದ ದಾಖಲೆ ಇದೆ. ಎಲ್ಲವನ್ನೂ ತೆರೆದಿಡುತ್ತೀವಿ ಅಂತ ಕಿಡಿಕಾರಿದರು. ಜನಾಂದೋಲನ ಕಾರ್ಯಕ್ರಮ ನಡೀತಾ ಇದೆ. ಈ ಬಗ್ಗೆ ಮಾತಾಡೋದಕ್ಕೆ ಜೊತೆಗೆ DK ಶಿವಕುಮಾರ್ ಅವರು ಮಾತಾಡ್ತಾ ಹೋಗ್ತೀರಿ. ಸರ್, ನಾಳೆ ಕಾರ್ಯಕ್ರಮದಲ್ಲಿ ಏನೆಲ್ಲ ಜನ ನಿರೀಕ್ಷೆ ಮಾಡ್ಬೋದು ಸರ್? ಕ್ವಿಟ್ NDA ಚಳುವಳಿ ನಾಳೆಯಿಂದ ಪ್ರಾರಂಭ ಆಗ್ತಾ ಇದೆ. ಅದೇ ಸಾಕಷ್ಟು ಇಲ್ಲೂ ಅವ್ರ ಬಗ್ಗೆ ಹಗರಣಗಳು ಇವೆ, ಹೇಗೆ ಇಲ್ಲ ಸರ್? ಬೇಕಾದಷ್ಟು ಮೂಟೆಗಳಿದೆ. ಎಲ್ಲ ನಿಧಾನ. ಸಿಎಂ ಸಿದ್ದರಾಮಯ್ಯ DCM DK ಶಿವಕುಮಾರ್ ವಿರುದ್ಧವೂ ಕೂಡ ನಿಖಿಲ್ ಕುಮಾರಸ್ವಾಮಿ ಕಿಡಿಕಾರಿದ್ರು. ಅಹಿಂದ ನಾಯಕ ಅಂತ ಸಿದ್ದರಾಮಣ್ಣ ಭಾಷಣ ಮಾಡಿಕೊಂಡು ಬಂದಿದ್ದಾರೆ. ಆದರೆ ಅವರ ಅವಧಿಯಲ್ಲಿ ಯಾದಗಿರಿಯಲ್ಲಿ PSI ಲಂಚದ ಕಿರುಕುಳದಿಂದ ಸಾವನ್ನಪ್ಪಿದ್ದಾರೆ. ನೀವು ಮೂಡ ವಾಲ್ಮೀಕಿ ನಿಗಮದ ಹಗರಣದಿಂದ ತಪ್ಪಿಸಿಕೊಳ್ಳಲು ಸಾಧ್ಯವಿಲ್ಲ. DCM DK ಶಿವಕುಮಾರ್ ಜನಾಂದೋಲನ ಅಂತ ಕಾರ್ಯಕ್ರಮ ಮಾಡ್ತಾ ಇದ್ದಾರೆ. ಆಡಳಿತ ಪಕ್ಷ ವಿರೋಧ ಪಕ್ಷಕ್ಕೆ ಪ್ರಶ್ನೆ ಕೇಳೋದು ಹಾಸ್ಯಾಸ್ಪದ ಅಂತ ಕಿಡಿಕಾರಿದ್ರು. ತನಿಖೆ ಮಾಡಿಸಿ ಸತ್ಯಾಸತ್ಯತೆ ಹೊರಗಡೆ ತಗೊಬನ್ನಿ. ಆದ್ರೆ ಅದಕ್ಕಿಂತ ಮುಂಚಿತವಾಗಿ ನಾವು ಕೇಳಿರ್ತಕ್ಕಂಥ ಈ ಪ್ರಶ್ನೆ, ಆಡಳಿತ ಪಕ್ಷದಲ್ಲಿರ್ತಕ್ಕಂಥ ನೀವುಗಳು ಇವತ್ತು ರಾಜ್ಯದ ಜನತೆಗೆ ಯಾವ ರೀತಿ ದೋಖ ಹಾಕ್ತಿದ್ದೀರಿ, ಯಾವ ರೀತಿ ಮೋಸ ಮಾಡ್ತಿದ್ದೀರಿ, ಯಾವ ರೀತಿ ವಂಚಿಸ್ತಾ ಇದ್ದೀರಿ, ಇದಕ್ಕೆ ಮೊದಲು ಈ ರಾಜ್ಯ ಸರ್ಕಾರ, ರಾಜ್ಯದ ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿ ದಯಮಾಡಿ ಉತ್ತರ ಕೊಡಬೇಕು ಸ್ವಾಮಿ. ಪಾಪ ಉಪಮುಖ್ಯಮಂತ್ರಿಗಳು ದಿನ ಬೆಳಗ್ಗೆ ಅಂದ್ರೆ ಕುಮಾರಣ್ಣಂದೇ ಆ ಚಿಂತೆ ಇರ್ಲಿ, ಪರವಾಗಿಲ್ಲ. ನಾನು ಅವ್ರ ಮಟ್ಟಕ್ಕೆ ಹಿಡಿಲಿಕ್ಕೆ ಸಿದ್ಧ ಇಲ್ಲ ಇವತ್ತಿಗೆ. ತನಿಖೆ ಪಾದಯಾತ್ರೆ ವೇಳೆ ಸರ್ಕಾರದ ವಿರುದ್ಧ ವಿಪಕ್ಷ ನಾಯಕ R ಅಶೋಕ್ ವಾಗ್ದಾಳಿಯನ್ನು ನಡೆಸಿದ್ದಾರೆ. ಮಂಡ್ಯದ ಶ್ರೀರಂಗಪಟ್ಟಣದಲ್ಲಿ ಮಾತನಾಡಿದ ಅವರು, ನಾವು ಮೈಸೂರು ನೋಡಲು ಹೋಗ್ತಾ ಇಲ್ಲ, ಕಳ್ಳ ಮಳ್ಳರನ್ನ ಹಿಡಿಯಲು ಮೈಸೂರಿಗೆ ಹೋಗ್ತಾ ಇದ್ದೀವಿ. PSI ವರ್ಗಾವಣೆಗೆ 40 ಲಕ್ಷ ರೇಟ್ ಫಿಕ್ಸ್ ಮಾಡಿದ್ದಾರೆ. ರಾಜ್ಯದ ಎಲ್ಲಾ ಕಡೆ ಸಿದ್ದರಾಮಯ್ಯನವರ ಲೂಟಿ ಗ್ಯಾಂಗ್ ನಿಂತಿದೆ. ವಿರೋಧ ಪಕ್ಷವಾಗಿ ನಮ್ಮ ಕೆಲಸ ಮಾಡ್ತಾ ಇದ್ದೀವಿ ಅಂತ ಹೇಳಿದರು. 14 ಸೈಟು ವಾಪಸ್ ನಾನು ಕ್ಲೀನ್ ನನ್ನ ಬಟ್ಟೆಲ್ಲ ವೈಟು, ಪಂಚೆ ವೈಟು ಅಂದ್ರಿ. CBI ತನಿಖೆ ನೀವು ತಪ್ಪು ಮಾಡಿಲ್ಲ ತಾನೆ? CBI ಅವ್ರು ಏನ್ ಮಾಡ್ತಾರೆ ನಿಮ್ಮನ್ನ? ತಪ್ಪು ಮಾಡಿಲ್ಲ ಅಂದ್ರೆ ನಿಮ್ಮನ್ನ ಏನ್ ಮಾಡ್ತಾರೆ? ಏನು ಮಾಡಕ್ಕಾಗಲ್ಲ CBI ನವರು. ನೀವು ಕ್ಲೀನ್ ಅನ್ನೋದಕ್ಕೆ ಸರ್ಟಿಫಿಕೇಟ್ ತಗೊಳಕ್ಕೆ CBI ಕೊಡಿ, ನೀವು ರಾಜೀನಾಮೆ ಕೊಡಿ. ಈ ಮೂರು ಕೆಲಸ ಮಾಡಿದ್ರೆ ನೀವು
ಜನರ ಕೋಪಕ್ಕೆ ಗುರಿಯಾಗಲ್ಲ. ಇಲ್ಲಾಂದ್ರೆ ಬಿಜೆಪಿ ಅವರೆಲ್ಲ ಸರ್ಕಾರ ಬೀಳಿಸೋದು, ಜನನೇ ದಂಗೆ ಎದ್ದು ಈ ಸರ್ಕಾರವನ್ನ ಬೀಳಿಸುವಂತ ಕೆಲಸವನ್ನ ಜನ ಮಾಡ್ತಾರೆ. ಯಾಕಂದ್ರೆ ಇದು ಲೂಟಿಕೋರರ ಸರ್ಕಾರ. ವಕ್ಫ್ ಬೋರ್ಡ್ ಕಾನೂನಿಗೆ ತಿದ್ದುಪಡಿ ಮಾಡಿರುವಂತಹ ವಿಚಾರ ಸಂಬಂಧ ಕೇಂದ್ರ ಸರ್ಕಾರದ ವಿರುದ್ಧ ಸಿಎಂ ಸಿದ್ದರಾಮಯ್ಯ ಕಿಡಿಕಾರಿದ್ದಾರೆ. ಮೈಸೂರಿನಲ್ಲಿ ಮಾತನಾಡಿದ ಅವರು, ಬಿಜೆಪಿ ಒಂದು ಕಮ್ಯುನಲ್ ಪಾರ್ಟಿ, ಬಿಜೆಪಿ ಎಂದಿಗೂ ಜಾತ್ಯತೀತರ ಪರವಾಗಿಲ್ಲ, ಎನ್ಡಿಎಗೆ ಅಲ್ಪಸಂಖ್ಯಾತರ ಮೇಲೆ ಕೋಪ ಇದೆ, ನಾವೆಲ್ಲರೂ ಸಂವಿಧಾನದ ಮೇಲೆ ನಂಬಿಕೆ ಇಟ್ಟವರು ಅಂತ ಆಕ್ರೋಶವನ್ನ ವ್ಯಕ್ತಪಡಿಸಿದರು. ಕೇಂದ್ರ ಸರ್ಕಾರ ವಕ್ಫ್ ಬೋರ್ಡ್ ಬಗ್ಗೆ ಬಿಲ್ಲು ವಕ್ಫ್ ಬೋರ್ಡ್ ಬಲ್ಲೆ ಬದಲಾವಣೆ ಮಾಡಲಿಕ್ಕೆ, ಅಮೆಂಡ್ಮೆಂಟ್ ಮಾಡಲಿಕ್ಕೆ ಇವತ್ತು ಪ್ರಯತ್ನ ಮಾಡ್ತಾ ಇದ್ದಾರೆ. ಬಿಜೆಪಿಯವರಿಗೆ, NDA ಅವರಿಗೆ ಅಲ್ಪಸಂಖ್ಯಾತರ ಮೇಲೆ ಕೋಪ ಇದೆ. ಯಾಕಂತಂದ್ರೆ ಬಿಜೆಪಿಯವರು ಯಾವತ್ತೂ ಕೂಡ ಜಾತ್ಯತೀತದ ಪರವಾಗಿರ್ತಕ್ಕಂಥವ್ರು, ಸೆಕ್ಯುಲರಿಸಂ ಪರವಾಗಿಲ್ಲ, ಅವರು ಸಾಮಾಜಿಕ ನ್ಯಾಯದ ಪರ ಇಲ್ಲ. ಮೊದಲಿಂದಲೂ ಕೂಡ ಅವರು ಬಿಜೆಪಿಯವರು ದೇ ಆರ್ ನೋನ್ ಆಸ್ ಕಮ್ಯುನಲ್ ಪಾರ್ಟಿಯವರು. ಸೊ ಹಾಗಾಗಿ ಅವರು ಜಾತ್ಯತೀತ ತತ್ವದಲ್ಲಿ ನಂಬಿಕೆ ಇಲ್ಲದೆ ಇರತಕ್ಕಂಥ ಜನ. ಈಗ ಕನ್ವರ್ಷನ್ ಬಗ್ಗೆ ಕಾನೂನು ತಂದವರು ಯಾರು? ಅವರೇ ಅಲ್ವಾ ಬಿಜೆಪಿ ಅವರು? ಕೌಸ್ಲಾಟರ್ ಅಮೆಂಡ್ಮೆಂಟ್ ತಗೊಂಡ್ಬಂದವ್ರು ಯಾರು? ಅವರೇ ಅಲ್ವಾ? ಇದನ್ನು ಹಂಗೆ ಮಾಡಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ. ಮೈಸೂರಲ್ಲಿ ಸಿಎಂ ಪರ DCM DK ಶಿವಕುಮಾರ್ ಬ್ಯಾಟಿಂಗ್ ಮಾಡಿದ್ದಾರೆ. ನಾನು ಎಲ್ಲ ಕಾಲಕ್ಕೂ ಸಿಎಂ ಪರವಾಗಿದ್ದೇನೆ, ನಾನು ಮಾತ್ರ ಅಲ್ಲ, ನಮ್ಮ ಇಡೀ ಪಕ್ಷವೇ ಸಿಎಂ ಪರ ಗಟ್ಟಿಯಾಗಿ ನಿಲ್ಲುತ್ತೆ. ಸಿಎಂ ಸ್ವಲ್ಪ ಎಮೋಷನಲ್ ಮ್ಯಾನ್ ಆಗಿದ್ದು, ಹೀಗಾಗಿ ಈ ವಿಚಾರದಲ್ಲಿ ಸ್ವಲ್ಪ ಮನಸ್ಸಿಗೆ ಅವರು ತೆಗೆದುಕೊಂಡಂತೆ ಕಂಡು ಬರ್ತಾ ಇದೆ ಅಂತ ಹೇಳಿದ್ದಾರೆ. ಸಿದ್ದರಾಮಯ್ಯ ಅವರು ಏನು ಮಾಡಿ, ಪಾಪ ಅವರು ಒಂಥರ ಪರ್ಸನಲಿ ಎಮೋಷ್ನಲ್ ಮ್ಯಾನ್. ಅವರು 40 ಇಯರ್ಸಿಂದ ಅವ್ರದ್ದೇ ಆದಂಥ ಬದುಕು. ಸುಳ್ಳು ನಿಜ ಇದ್ದಿದ್ರೆ ಬೇಕಾದ್ರೆ ಡೈಜೆಸ್ಟ್ ಮಾಡ್ಕೊಳ್ಳೋರು. ಸುಳ್ಳ ಈ ಥರ ಮಾಡ್ತಾ ಇದ್ದಾರಲ್ಲ ಅಂತ ಅವ್ರಿಗೆ ಮಾನಸಿಕವಾಗಿ ಸ್ವಲ್ಪ ಹಿಂಸೆ ಆಗಿರಬಹುದು. ನಾನಿಲ್ಲ ಅಂತ ನಾನು ಹೇಳೋದಿಲ್ಲ. ಬಟ್ ಇಡೀ ರಾಜ್ಯದ ಒಬ್ಬ ಹಿಂದುಳಿದ, ರಾಷ್ಟ್ರದಲ್ಲೇ ಕಾಂಗ್ರೆಸ್ ಪಕ್ಷ ಒಬ್ಬ 2ನೇ ಸತಿ ಮುಖ್ಯಮಂತ್ರಿಯಾಗಿ ಒಬ್ಬ ಹಿಂದುಳಿದ ವರ್ಗದ ನಾಯಕನ ತೇಜೋವಾದಿಗೆ ಬಿಜೆಪಿಯವರು, ಜನತಾದಳವರು ಹೊರಟುಬಿಟ್ರಲ್ಲ, ಅದಕ್ಕೆ ನಾವು ಇವತ್ತು ಇಡೀ ಪಕ್ಷ, ಸರ್ಕಾರ, ನಾಳೆ ನಮ್ಮ ACC ಜನರಲ್ ಸೆಕ್ರೆಟರಿ ಬರ್ತಾ ಇದ್ದಾರೆ, ಇಡೀ ನಮ್ಮ ರಾಷ್ಟ್ರೀಯ ಭಾರತೀಯ ಪಕ್ಷ ಕಾಂಗ್ರೆಸ್ ಪಕ್ಷ ಏನಿದೆ, ಮಲ್ಲಿಕಾರ್ಜುನ್ ಖರ್ಗೆ ಅವರ ನೇತೃತ್ವದಲ್ಲಿ, ರಾಹುಲ್ ಗಾಂಧಿ ಅವರ ಮುಖಂಡತ್ವದಲ್ಲಿ ಸಿದ್ದರಾಮಯ್ಯನವರ ಪರವಾಗಿ ನಾವು ನಿಂತ್ಕೊಂಡಿದ್ದೇವೆ. ಅದಕ್ಕೆ ನನ್ನ ಅಧ್ಯಕ್ಷತೆಯಲ್ಲಿ ಈ ಕಾರ್ಯಕ್ರಮ. ಬಂಡೆನೋ ಬಲನೋ ತೋಳೋ ಏನೋ, ನಾನಂತೂ ಅವ್ರ ಪರ ಇದ್ದೀನಿ, ಮುಂದಕ್ಕೂ ಪಾದಯಾತ್ರೆ